ಎಲ್ರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಹಾಸನಲ್ಲಿರೋ ಬಿನ್ ಸಿಟಿಗೆ ಬಂದಿದ್ವಿ. ನನ್ನ ಮಗಳದ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಫಾಗಿಗೆ ನೋಡಿ ರೆಡಿ ಮಾಡ್ತಾ ಇದ್ದಾರೆ. ನನಗೂ ಖುಷಿ ಇದೆ, ಫಸ್ಟ್ ಟೈಮ್ ನಾನು ಅದು ನೋಡಿರಲಿಲ್ಲ. ಇವರೇ ಓನರು ಹರ್ಷಿತ್ ಅವರು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಜೀವನವ್ರೆ ನಮ್ದೆಲ್ಲ ಫೋಟೋ ಶೂಟ್ ಮಾಡ್ತಾರಲ್ಲ, ರೀಲ್ಸ್ ಎಲ್ಲ ಇವರೇ ಜೀವನ್ ಅವರು. ಅಯ್ಯೋ ಪಾಪ ಅವ್ರು ಯಾವುದೋ ಫೋನಲ್ಲಿ ಇದ್ರು. ಇರಲಿ ಕ್ಯಾರಿಯರ್ ಯಾವುದು ಹೌದಾ? ಹೌದಾ? ನೋಡಿ, ಈ ಬಲೂನ್ ಇದೆಯಲ್ಲ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅವ್ರು ಹೇಳಿದ ಮೇಲೆ ನನಗೂ ಗೊತ್ತಾಗಿದೆ. ಇದು ಫೈರ್ ಎಲ್ಲ ಟಚ್ ಆದ್ಬಿಟ್ರೆ ಬುಗ್ ಅಂತ ಹತ್ಕೊಂಡ್ಬಿಡುತ್ತೆ. ನನಗಿದು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಕೇರ್ಫುಲ್ ಆಗಿರಬೇಕು. ಇಲ್ಲಿ ಕ್ಯಾಂಡಲ್ ಎಲ್ಲ ಹತ್ತಿಸ್ದಾಗ ಅಂತ ಹೇಳ್ಬಿಟ್ಟು ಹೊರಗಡೆ ತೊಗೊಂಡು ಹೋಗ್ತಿದ್ದಾರೆ. ನಂಗೆ ಅಷ್ಟು ಹೇಳ್ಬಿಟ್ರೆ ಸಾಕು. ಇನ್ನು ಜಪ್ಪೆ ಅಂದರೆ ಇನ್ನೊಂದಿನ ನನ್ನ ಆ ಥರ ಬಲೂನ್ ಬೇಕು ಅಂತಲೂ ಕೇಳಲ್ಲ. ಇದು ಅವ್ರ ಮಗಳು ತುಂಬ ಮುದ್ದಾಗಿದೆ, ಮಾತ್ರ ತುಂಬಾ ಚೆನ್ನಾಗಿದೆ. ಅವ್ರು ಇನ್ನೊಬ್ರು ಬರ್ತಾ ಉಂಟು, ಅಷ್ಟೊಳಗೆ ಒಂದು ಫೋಟೋ ಶೂಟ್ ಮಾಡ್ತಾರೆ. ಅವನು ಇಲ್ಲಿ ಮಲಗ್ತಾನೆ ಇಲ್ಲ, ಅವನು ಬಿದ್ದ ಹಿಂದೆ ಬಿದ್ದ. ಇಲ್ಲಿ ನನ್ನ ಮಗಳದು ಫೋಟೋ ಶೂಟ್ ನಡೀತಾ ಇದೆ. ನಮಗೆ ಫೋಟೋ ಶೂಟ್ ಎಲ್ಲ ಮಾಡಿಕೊಡೋದು ನಮ್ಮ ಜೀವನವರೇ. ಆ ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ ಸ್ಟುಡಿಯೋ ಇದೆಯಲ್ಲ, ಅವರೇನೆ. ಪ್ರತಿಯೊಂದು ರೀಲ್ಸ್ ಆಗಲಿ ವೀಡಿಯೋಸ್ ಆಗಲಿ ಎಲ್ಲ ಅವರೇ ನನಗೆ ಮಾಡಿಕೊಡೋದು. ಹಾಗೆ ಇವತ್ತು ನನಗೆ ಮತ್ತು ನನ್ನ ಮಗಳಿಗೆ ಅವ್ರ ವೈಫೇ ಮೇಕಪ್ ಮಾಡಿಕೊಟ್ಟಿದ್ದು. ತುಂಬ ಸಿಂಪಲ್ ಆಗಿ 5 ನಿಮಿಷಕ್ಕೆ. ಅಂದರೆ ನಾನು ಅವ್ರಿಗೆ ಮುಂಚೆನೇ ಹೇಳಿರಲಿಲ್ಲ ಮೇಕಪ್ ಬೇಕು ಅಂತ ಹೇಳಿಬಿಟ್ಟು. ನಾನು ಹಾಸನ ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು. ನಮ್ಮ ಮಕ್ಳು ಇಟ್ಕೊಂಡು ನಾನು ರೆಡಿಯಾಗಿ ಅವಳನ್ನ ರೆಡಿ ಮಾಡಿ ಪಾಪುಗೂ ರೆಡಿ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮಲ್ಲಿ ಹೇಳಿಬಿಟ್ಟೆ ಅವರಿಗೆ. ಪಾಪ ಅಂತೂ ಓಕೆ ಅಂತ ಹೇಳಿದ್ರು. ಅವ್ರ ಮನೆಗೂ ಹೋಗೋ ಟೈಮ್ ಅವ್ರಿಗೂ ಕೂಡ ಒಂದು ಸಣ್ಣ ಬೇಬಿ ಇದೆ. ಆದರೂ ಕೂಡ ನನಗೆ ಮತ್ತು ನನ್ನ ಮಗಳಿಗೆ ಮೇಕಪ್ ಮಾಡಿ. ಹಾಗೆ ಬಲೂನ್ ಡೆಕೋರೇಷನ್ ಎಲ್ಲ ಹೇಗಿದೆ, ನಾನು ನೆನ್ನೆ ನೋಡ್ಕೊಂಡು ಹೋಗಿದ್ನಲ್ಲ, ಮಗಳಿಗದು ಡ್ರೆಸ್ ಕಲರ್ ಹೇಳಿದ್ರು. ಅದರ ಅಪೋಸಿಟ್ ಕಲರ್ ಸ್ವಲ್ಪ ಕಾಂಟ್ರಾಸ್ಟಾಗಿ ಮಾಡ್ತೀನಿ ಅಂತ ಪಿಂಕ್ ಕಲರ್ ಎಲ್ಲ ಹಾಕಿ ಬಲೂನ್ಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅವರಿಗೆ ಬಿಟ್ಟಿದೆ, ನಂಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಹೇಳಿರಲಿಲ್ಲ. ಅವ್ರಿಗಿಂತ ಏನು ನಮಗೆ ಗೊತ್ತಿರಲ್ಲ, ಅವ್ರು ತುಂಬ ಮಾಡಿರ್ತಾರೆ ಅಲ್ವಾ ಡೆಕೋರೇಷನ್ಸ್ ಎಲ್ಲ. ಸೊ ಹಾಗಾಗಿ ಅವರಿಗೆ ಬಿಟ್ಟೆ. ಹಾಗೆ ನಾವು ಕೇಕ್ನು ಕೂಡ ನಮ್ಮ ಹಾಸನಲ್ಲೇ ಅಲ್ಲೇ ರೆಡ್ ವೆಲ್ವೆಟ್ ಅಂತ ಶಾಪ್ ಇದೆಯಲ್ಲ, ಇಂಜಿನಿಯರ್ ಕಾಲೇಜ್ ರೋಡ್ ಬರುತ್ತೆ, ಅಲ್ಲಿ ಮಾಡಿಸ್ಕೊಂಡಿದ್ದು. ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು. ಹಾಗೆ ಇಲ್ಲಿ ಫಾಗಿಗೆ ರೆಡಿ ಮಾಡಿದ್ರಲ್ವ, ಸೊ ಅಲ್ಲಿ ವಿಡಿಯೋ ಮಾಡ್ತಾಯಿದ್ದೆ. ಈ ವಿಡಿಯೋ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಪೂಜಾ ಕೆರಾಜು ಮತ್ತು ಮನನೀಸ್ ಕೂಡ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ಫಾಗೆಲ್ಲ ತುಂಬ ಇಷ್ಟ ಆಯಿತು. ಮುಂಚೆಯಿಂದ ಅವಳು ಯಾವಾಗ ಹೇಳೋದು ಅಷ್ಟೇ, ಅಮ್ಮ ನಾನು ರಾಣಿ ಥರ ಮೋಡದ ಮೇಲೆಲ್ಲ ಹೋಗಬೇಕು, ಸಿಂಡ್ರೆಲಾ ಥರ ಡ್ರೆಸ್ ಹಾಕ್ಕೊಂಡಿರ್ಬೇಕು ಅಂತ ಹೇಳ್ತಾ ಇರ್ತಾಳಲ್ಲ. ಸೊ ಹಾಗಾಗಿ ಈ ಥರ ಇರಲಿ ಅಂತ ಹೇಳಿ ಮಾಡಿಸಿದ್ದು. ಅದೇನೋ ಐಸ್ ಹಾಕ್ತಾರೆ, ಸೊ ಆವಾಗ ಈ ಥರ ಎಲ್ಲ ಬರುತ್ತೆ. ಚೆನ್ನಾಗಿತ್ತು. ಇಲ್ಲಿ ಏನಾದರೂ ಬುಗ್ಗಂತ ಬೆಂಕಿ ಎತ್ಕೊಂಡ್ಬಿಡುತ್ತೋ ಅಂತ ಸ್ವಲ್ಪ ಭಯ ಆಗ್ತಾಯಿತ್ತು. ಮಗಳು ಇಷ್ಟ ಆಯ್ತಾ ಕೇಕ್? ಮಗಳದು ಹುಟ್ಟುಹಬ್ಬದ ಶುಭಾಶಯಗಳು. ಕೇಕ್ ನಾವು ಒಂದಿನ 2 ದಿನ ಮುಂಚೆ ಹೇಳ್ಬೇಕು, ನಾವು ಸಡನ್ ಆಗಿ ಹೋಗಿ ನಾಳೆ ಬೇಕು ಅನ್ನೋದಕ್ಕೆ ಪಾಪ ಏನಿಲ್ಲ. ಅದ್ರ ಮೇಲೆ ಕಾಣಿಸುತ್ತೆ ಕೇಕ್ ದೊಡ್ಡದು ಅಂತ, ಅದ್ರ ಮೇಲೆ ಪಿಕ್ಚರ್ ಇದೆ ಅಷ್ಟೇ. ಆದ್ರೂ ಪಾಪ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟವ್ರು. ಕೆಲವ್ರು ಕೇಳ್ತಿರ್ತೀರ ನಿಮ್ಮ ಮಗಳಿಗೆ ಎಷ್ಟು ಏಜ್ ಅಂತ ಹೇಳ್ಬಿಟ್ಟು. ನನ್ನ ಮಗಳಿಗೆ 9 ವರ್ಷ ಇವತ್ತಿಗೆ. ಪೋಸ್ ಕೊಡಿ ಒಂದು. ಎಲ್ಲ ಮಕ್ಕಳು ಒಟ್ಟಿಗೆ ಕೇಕ್ ಕಟ್ ಮಾಡಲಿ ಅಂತ ಹೇಳಿ ಕರೆಸಿದ್ರೆ, ಮಕ್ಕಳು ನಾನು ಕಟ್ ಮಾಡ್ತೀನಿ, ಕೈ ನಾನು ಇಟ್ಕೊಳ್ತೀನಿ, ಚಾಕ್ ನಾನು ಇಟ್ಕೊಳ್ತೀನಿ ಅಂತ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನೇನು ಕೇಕ್ನೇ ಬೀಳ್ಸೋರು. ಸೊ ಹಾಗಾಗಿ ಅವರೆಲ್ಲರನ್ನೂ ಬಿಡಿಸಿ ನೀವು ಚಪ್ಪಾಳೆ ತಟ್ಟಿ ಅಂತ ಹೇಳ್ಬಿಟ್ಟು ನಾವೇ ಕೇಕ್ ಕಟ್ ಮಾಡಿಸ್ತಾ ಇದ್ದೆ. ನೀವು ಏನಾದರೂ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದರೆ ನಮ್ಮ ಹಾಸನಲ್ಲಿ MG ರೋಡಲ್ಲಿ ಬಿನ್ ಸಿಟಿ ಅಂತ ಇದೆ. ಸೊ ನೀವು ಬಂದು ಕೂಡ ಸೆಲೆಬ್ರೇಟ್ ಮಾಡ್ಬೋದು. ಪ್ರೈಸ್ ಏನು ಅಂತ ನೀವು ಅಂದ್ಕೊಂಡಿದ್ದೀರಾ ಅದಕ್ಕಿಂತನೂ ಕೂಡ ಕಡಿಮೆ ಇದೆ. 1 ಗಂಟೆಗೆ ವಿತ್ ಕೇಕ್ 1000 ರೂಪಾಯಿ. ತುಂಬಾ ವರ್ತ್ ಅಂತ ನನಗೆ ಅನ್ನಿಸ್ತು. ಅಂದರೆ ಯಾವ ರಿಸ್ಕ್ ಇರಲ್ಲ,
ಹೋಗಿ ಸೆಲೆಬ್ರೇಟ್ ಮಾಡಿಕೊಂಡು ಗ್ರ್ಯಾಂಡಾಗಿ ಬರ್ಬೋದು. ಮಕ್ಳಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಹಾಗೆ ಇಲ್ಲಿ ಗೇಮ್ಸ್ ಇರೋದ್ರಿಂದ ಮಕ್ಕಳಿಗೆ ಇನ್ನೂ ಖುಷಿಯಾಗುತ್ತೆ. ನನ್ನ ಮಗಳಿಗೆ ಪಾಪ ಅವತ್ತು ಗೇಮ್ಸ್ ಆಡೋಕ್ಕಾಗಲಿಲ್ಲ. ಇನ್ನು ಉಳಿದವರೆಲ್ಲ ನಮ್ಮ ಚುಪ್ಪಿ ಚಿಕ್ಕವ್ವ ನಮ್ಮ ಭುವನವರೆಲ್ಲ ಆಟ ಆಡ್ಕೊಂಡ್ಬಿಟ್ರು. ನನ್ನ ಮಗಳಿಗೆ ಆಟ ಆಡಲಿಲ್ಲ, ಅದೊಂದು ಬೇಜಾರು ಮಾಡ್ಕೊಂಡ್ಬಿಡ್ತು. ನೆಕ್ಸ್ಟ್ ಕರ್ಕೊಂಡು ಹೋಗಬೇಕು. ಊಟ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಗೇಮ್ಸ್. ಮಗಳು ನೀನೇ ಹೋಟೆಲು ಅಂತ ಹೇಳಿದ್ಯಾ? ಹಾಗೆ ನಾವು ಊಟಕ್ಕೆ ಅಂತ ಹೇಳಿಬಿಟ್ಟು ಆರ್ಯ ಮೆನ್ಷನಿಗೆ ಬಂದಿದ್ದೀವಿ. ಇಷ್ಟ ಆಯ್ತು ಮಗಳು ಓದ್ಲು ಇಲ್ಲಿಗೆ ನೀವು ಕೇಳಿದ್ರಲ್ಲ. ಓ ಮಲಗ್ತದೆ ಪಾಪ, ಅದಕ್ಕೆ ಊಟ ಇದ್ದಕ್ಕೈತೆ. ಚಿಕ್ಕ ಕೊಟ್ಟಿರುವ ಅದು ಅವಳ್ದಂತೆ ಕೊಡುವ ಮಗಳು. ಹ್ಯಾಪಿನ ಖುಷಿನ? ಆಯ್ತು ಮಗಳು, ನಿಂಗೆ ಯಾವ್ದು ಬೇಕು ಅದು ಹಾಕ್ಕೊಳ್ತೀನಿ ರಜೆ. ಬೊಫೆಗೆ ಹೇಳಿದ್ದು. ಸೊ ಹಾಗಾಗಿ ಅಲ್ಲಿ ಯಾವಾಗಲೂ ಕೂಡ ಆರ್ಯ ಮೆನ್ಷನಲ್ಲಿ ಮಧ್ಯಾಹ್ನ ಟೈಮು ಬೊಫೆ ಸಿಸ್ಟಮ್ ಇರುತ್ತೆ. ಅಂದರೆ ಅನ್ಲಿಮಿಟೆಡ್ ಫುಡ್ಡು. ಬೇಬಿಕಾರ್ನ್ ಮಂಚೂರಿ, ವೆಜ್ ಬಿರಿಯಾನಿ ಮತ್ತು ದಾಲ್ ತಡ್ಕ, ಕಡಾಯಿ ವೆಜಿಟೇಬಲ್ ಮತ್ತು ರೈಸ್, ರಸಮ್ಮು, ಚಿಕನ್ ಲಾಲಿಪಾಪು, ಎಗ್ ಕರಿ ಮತ್ತು ಚಿಕನ್ 65 ಮತ್ತು ಚಿಕನ್ ಬಿರಿಯಾನಿ ಮತ್ತು ವೆಜ್ ಅವರಿಗೆ ಜಾಮೂನ್ ಅದು. ನಮಗೆ ಅಂತ ಹೇಳಿಬಿಟ್ಟು ಸಂಜೆ ಅರೇಂಜ್ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಫಸ್ಟ್ ಹೋಗ್ತಿದ್ದಾಗೇ ಜ್ಯೂಸ್ ಎಲ್ಲ ಕುಡ್ಕೊಂಡು ಆಗಷ್ಟೇ ಕೇಕ್ ತಿನ್ಕೊಂಡು ಬಂದಿದ್ದು. ಅದರಲ್ಲದೆ ಕೇಕ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಎರಡೆರಡು ಸರಿ ತೊಗೊಂಡ್ರು. ಹಾಗೆ ಊಟಕ್ಕೆ ಬರ್ತಿದ್ದಾಗೇ ಎಲ್ಲರೂ ಊಟಕ್ಕೆ ಬಂದು ಪಪ್ಪ ಅವರೆಲ್ಲ ಸ್ವಲ್ಪ ಲೈಟಾಗಿ ಮೇಲೆ ಕ್ಲಬ್ಬಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿಬಿಟ್ಟು ಅವರು ಮತ್ತು ನಮ್ಮ ಪ್ರತಿಯಣ್ಣ ಅವರು ಹೊರಟಿದ್ದಾರೆ. ನಮ್ಮ ಯೋಗಿ ಬ್ರೋ ನೋಡಿ ಟಿಪ್ ಟಾಪಾಗಿ ಹ್ಯಾಂಡ್ಸಮಾಗಿ ಕಾಣಿಸ್ತಿದ್ದಾರೆ. ನಮ್ಮ ಮನೆಯವರು ಯಾವುದಾದ್ರು ಶಾರ್ಟ್ ಮೂವಿ ಮಾಡಿದ್ದಾರೆ, ಅದರಲ್ಲಿ ಎಲ್ಲದರಲ್ಲೂ ಕೂಡ ಇವರು ಇದ್ದೇ ಇರ್ತಾರೆ. ಯೋಗೀಶ್ ಅಂತ ಹೇಳ್ಬಿಟ್ಟು ಒಳ್ಳೆ ಆ್ಯಕ್ಟರ್ ಮಾತ್ರ. ಅವ್ರ ಆ್ಯಕ್ಟಿಂಗ್ ಮಾತ್ರ ಚಿಂದಿಯಾಗಿರುತ್ತೆ. ನಮ್ದು ಅಲ್ಲೇ ಪ್ರಾಪರ್ ಸಿನಿಮಾ ಸಂತೆನ ಸೋರ್ಪೇಟೆಲ್ಲ. ನಮ್ಮದು ಸಿನಿಮಾ ಸಂತೆ. ಸಿನಿಮಾ ಸಂತೆಯಲ್ಲಿ ಅಲ್ಲೇ ಬಿಳ ಗೊತ್ತು. ಹಾಗೆ ನಮ್ಮ ಹಾಸನಲ್ಲಿದ್ದವರು ಎಂಜಾಯ್ ಮಾಡಬೇಕು ಪಬ್ಬಿಗೆ ಬಂದು ಅಂದರೆ ಇಲ್ಲಿ ಬರ್ಬೋದು, ಚೆನ್ನಾಗಿದೆ. ಹಾಗೆ ನಮ್ಮ ಪಪ್ಪ ಅವ್ರನ್ನ ಅಲ್ಲಿ ಬಿಟ್ಟು ನಾವು ಊಟಕ್ಕೆ ಬಂದಿದ್ದೀವಿ. ಪಾಪ ಮಲಗಿದ್ನಲ್ಲ ಅವನ್ನ ಇವ್ರು ಯಾರಾದರೂ ಊಟ ಮಾಡಿಕೊಂಡ್ರೆ ಪಾಪ ಎತ್ಕೊಂಡ್ರೆ ಆಮೇಲೆ ನಾನು ಫ್ರೀಯಾಗಿ ಊಟ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಲೇಟಾಗಿ ಊಟ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ವೆಜ್ಜು ನಾನ್ ವೆಜ್ ಎರಡೂ ನಮ್ಮ ಜೀಜು ಮತ್ತು ನಮ್ಮಮ್ಮ ಮಾತ್ರ ಇಬ್ಬರೇ ವೆಜ್, ಇನ್ನೆಲ್ಲ ನಾನ್ ವೆಜ್. ನಮ್ಮ ಜೀಜುನು ಕೂಡ 1 ವರ್ಷ ಬಿಡ್ತಾರೆ, 1 ವರ್ಷ ತಿಂತಾರೆ ನಾನ್ ವೆಜ್. ಸಣ್ಣ ಆಗೋಕ್ಕೆ ಡಯಟಿಗೆ ಅಂತಲ್ಲ, ಅವ್ರ ಖುಷಿಗೆ, ಅವ್ರು ಏನಕ್ಕೂ ಒಂದೊಂದು ಸರಿ ಹಾಗೇನೆ ಡಯಟ್ ಅಲ್ವ ಕವಿ? ಅಲ್ಲ ಡಯಟ್ ಇವಾಗ ಊಟ ಮಾಡೋಕ್ಕೆ ಅಂತಾನೆ ಬೆಳಗ್ಗೆಯಿಂದ ಡಯಟ್ ಮಾಡಿದ್ದೀನಿ. ಚಿಕನ್ ಮ್ಯಾಂಚೋ ಸೂಪು ಸಖತ್ತಾಗಿತ್ತು ಮಾತ್ರ. ಈಗ ಬಾಯಲ್ಲಿ ನೀರು ಬರ್ತಾ ಇದೆ. ಅಂಥ ಟೈಮಲ್ಲಿ ಊಟ ಸೇರಲ್ಲ. ಇವಾಗ ನೋಡಿದಾಗ ಎಡಿಟ್ ಮಾಡುವಾಗ ವೀಡಿಯೋ ಮಾಡುವಾಗ ಮತ್ತು ಯಾವಾಗ ಹೋಗ್ತೀನಿ ತಿನ್ನೋಕ್ಕೆ ಅಂತ ಅನ್ನಿಸ್ತಾ ಇರುತ್ತೆ. ಊಟ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಹಾಗೆ ಎಲ್ಲ ಒಂದೇ ಮನೆ. ಇವ್ರದ್ದೆಲ್ಲ ಊಟ ಆಯಿತು. ಹಾಗಾಗಿ ಪಾಪನ ಜೀಜಿ ಕೊಟ್ಬಿಟ್ಟು ನಾನು ಊಟ ಮಾಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೆ. ನೋಡಿ ನನ್ನ ಮಗಳಿಗೆ ಎಷ್ಟು ಖುಷಿಯಾಗಿದೆ ಅಂತ. ಇವತ್ತು ಅದ್ರ ಬರ್ತ್ಡೇ ಆಗಿರೋದ್ರಿಂದ ಅದಕ್ಕೆ ಖುಷಿ ಪಟ್ಟರೆ ಸಾಕಲ್ವಾ. ನಾವು ಏನೇ ಮಾಡಿದ್ರು ನಾವು ಯಾರಿಗೋಸ್ಕರ ನಾವು ಯಾರನ್ನ ಪ್ರೀತಿ ಮಾಡ್ತೀವಿ ಅದು ಮಾಡಿದಾಗ ಅವ್ರು ಖುಷಿ ಪಟ್ರೆ ನಮಗೆ ಸಮಾಧಾನ ಆಗೋದು, ಆ ಕೆಲಸ ಸಾರ್ಥಕ ಅಂತ ಅನ್ಸೋದು. ನನ್ನ ಮಗಳಿಗೆ ಹೇಳಿದ್ದೀನಿ, ಪ್ರತಿ ವರ್ಷ ನೀ ಹೀಗೆ ಮಾಡಲ್ಲ ಮಗಳೇ, ನೆಕ್ಸ್ಟ್ ಇಯರ್ ಮತ್ತೆ ಮನೇಲೆ ಕೇಕ್ ಕಟ್ ಮಾಡೋದಂತ ಹ್ಞೂ ಅಂತ ಹೇಳಿದ್ದೆ. ಮತ್ತು ನೆಕ್ಸ್ಟ್ ಇಯರ್ ನೋಡಬೇಕು ಹೇಗೆ ಅಂತ ಹೇಳಿಬಿಟ್ಟು ನಮ್ಮದೆಲ್ಲ ಊಟ ಆಯಿತು, ಇವ್ರದ್ದೆಲ್ಲ ಡ್ರಿಂಕ್ಸ್ ಆಯಿತಾ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು. ಇವ್ರದ್ದು ಇನ್ನೂ ಆಗಿರಲಿಲ್ಲ. ನಿಧಾನಕ್ಕೆ ನಾವು ಏನೇ ಮಾತಾಡಿದ್ರು ಅಲ್ಲಿ ಕೇಳಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಜೋರಾಗಿ ಕಿಚ್ಚಿ ನಮ್ಮ ವಾಯ್ಸೇ ನನಗೆ ಹೋಗ್ಬಿಟ್ಟಿತ್ತು.
ನಮ್ಮನೆ ಹೆಣ್ಮಕ್ಳನ್ನ ಇಲ್ಲಿ ಕರ್ಕೊಬರಲಿಲ್ಲ. ಅವ್ರಿಗೆ ಗೊತ್ತಾಗಿದ್ರೆ ಇಲ್ಲಿಂದ ಹೋಗ್ತಾನೆ ಇರಲಿಲ್ಲ ಕೇಳೋಕ್ಕೆ. ಏನು ಕುಣಿಯೋದು ಕಿರ್ಚೋದು ಎಲ್ಲ ಮಾಡಿಬಿಡೋರು. ಹಿಡಿದು ನಿಲ್ಸೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತೋರ್ಸೋಕ್ಕೆ ಹೋಗಲಿಲ್ಲ ಇಲ್ಲಿ. ಹಾಗೆ ನಮ್ಮ ಮನೆಯವ್ರಿಗೂ ಅವರು ಫಾಲೋವರ್ಸ್ ಸಿಕ್ಕಿದ್ರು, ತುಮಕೂರವರು. ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಖುಷಿಯಿಂದ. ಮಕ್ಕಳು ಕಿತಾಪತಿ ನೋಡಿ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಮಗಳು ಇವರೆಲ್ಲ ಕಳ್ರಂಗೆ ನಿಂತಿರೋದು ನೋಡಿ ಇಲ್ಲಿ. ಅಲ್ಲಿ ಲಿಫ್ಟಲ್ಲಿ ಯಾರು ಹೋಗ್ತಾರೆ, ಹೋಗ್ದಂಗೆ ಏನೇನು ಪ್ರೆಸ್ ಮಾಡೋದು, ಬಂದು ಇಲ್ಲಿ ಬಚ್ಚಿಟ್ಕೊಂಡು ಕೂತ್ಕೊಳ್ಳೋದು. ಇವರು ಕೂಡ ತುಮಕೂರವರೇ, ಬಂದು ಮಾತಾಡ್ಸಿದ್ರು, ಖುಷಿ ಆಯಿತು. ಹಾಗೆ ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡಬೇಕು. ಬಟ್ ಇನ್ನೂ ಪಾಪ ಅವ್ರು ಬಂದಿಲ್ಲ. ಅವ್ರು ಬಂದಿದ ತಕ್ಷಣ ಅವರು ಕೂಡ ಊಟ ಮಾಡ್ಕೊ ಹೊರಡ್ತಾರೆ. ಬಿರಿಯಾನಿ ಚೆನ್ನಾಗಿತ್ತು, ಬಟ್ ಸಿಕ್ಕಾಪಟ್ಟೆ ಖಾರ ಇತ್ತು ಅಂತ ಹೇಳಿಬಿಟ್ಟು ಯಾರೂ ತಿನ್ನಲಿಲ್ಲ. ಲಾಸ್ಟಿಗೆ ಪಾಪ ಎಗ್ ಫ್ರೈಡ್ ರೈಸ್ ಮಾಡಿಕೊಟ್ರು ನಮಗೆ ಅಂತಲೇ. ಇವರು ಯಾವಾಗ ಕಿತ್ತಾಡ್ತಾರೆ, ಯಾವಾಗ ಚೆನ್ನಾಗಿರ್ತಾರೆ ಅಂತ ಗೊತ್ತಾಗಲ್ಲ. ಬಟ್ ಕಿತ್ತಾಡೋದು ಗೊತ್ತಾಗುತ್ತೆ, ಚೆನ್ನಾಗಿರೋದು ಯಾವಾಗ ಚೆನ್ನಾಗಿರ್ತಾರೆ ಅಂತ ಗೊತ್ತಾಗಿಲ್ಲ. ಇವತ್ತು ನಮ್ಮ ಚಿಕ್ಕವಂಗೆಲ್ಲೂ ಜಾಸ್ತಿ ಆಗಿದೆ ಅನಿಸುತ್ತೆ, ಹಾಗಾಗಿ ನಮ್ಮ ಚುಪ್ಪಿ ಕೊಡ್ತಾ ಇದ್ದಾಳೆ. ಹಾಗೆ ನನ್ನ ಮಗಳು ಡ್ರೆಸ್ ಕೂಡ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತಾ. ಇದೆಲ್ಲ ನಾವು ರಾತ್ರಿ ಮನೆಗೆ ಬಂದಾಗ 12 ಗಂಟೆ ಆಗಿತ್ತು. ಅಲ್ಲೇ ಹಾಸ್ಕೊಂಡು ಹಾಲಲ್ಲಿ ಶೆಕೆ ಅಂತ ಹೇಳಿ ಎಲ್ಲ ಒಟ್ಟಿಗೆ ಮಲಗಿದ್ದೆ. ನನ್ನ ಮಗನಿಗೆ ಅದು ಫಸ್ಟ್ ಟೈಮ್ ಅಲ್ವಾ, ಇನ್ನೂ ಒಂಥರ ಖುಷಿ, ಎಲ್ಲರೂ ಇಲ್ಲೇ ಇದ್ದಾರಲ್ಲ, ಮಲಗ್ತಿದ್ದಾರಲ್ಲ ಅಂತ ಹೇಳಿ. ಅವನದು ಅದು ಮಲಗೋ ಟೈಮ್ ಆಗಿತ್ತು, ಆದರೂ ಕೂಡ ಎಲ್ಲರೂ ಮಲಗಿದ್ದು ನೋಡಿ, ಮಾತಾಡ್ತಿದ್ದು ನೋಡಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಇನ್ನು ಇವತ್ತು ಬರ್ತ್ಡೇಗೆ ಎಲ್ಲ ಕ್ಲಾಪ್ಸ್ ಹಾಕೋದು ಹೊಸ್ದಾಗಿ ಕಲ್ತ್ಕೊಬಂದುಬಿಟ್ಟಿದ್ದಾನಲ್ವ, ಸುಮ್ಮನೆ ಎದ್ದು ನಿಂತ್ಕೊಳ್ಳೋದು ಕ್ಲಾಪ್ಸ್ ಹಾಕೋದು ಹೊಸ್ದಾಗಿ ಇವತ್ತು ಕಲ್ತಿರೋದು, ಅದನ್ನೇ ಮಾಡ್ತಾ ಇದೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು. ಎದುರಿಸ್ಬಿಡಕ್ಕ ಇವತ್ತು ದೊಡ್ಡನಾದ ನನ್ನ ಮಗ.